ಈ ವಿಡಿಯೋದಲ್ಲಿ ನಾನು AutoCAD 2017 ಇಂಟರ್ಫೇಸ್ ಬಗ್ಗೆ ನೋಡ್ಕೊಳ್ಳೋಣ. ನೀವು ಫಸ್ಟ್ ಟೈಮ್ AutoCAD ಅನ್ನು ಓಪನ್ ಮಾಡಿದಾಗ ಈ ತರ ನಿಮ್ಗೆ ಇಂಟರ್ಫೇಸ್ ಓಪನ್ ಆಗ್ತೈತಿ. ಸೊ ನಾವು ಸ್ಟಾರ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಿ ಡ್ರಾಯಿಂಗ್ ಅನ್ನು ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ ಇಲ್ಲಿ ಗ್ರಿಡ್ಸ್ ಕಾಣ್ತದ. ನಾವು ಓಪನ್ ಮಾಡಿದ ತಕ್ಷಣನೇ ಎಲ್ಲ ಗ್ರಿಡ್ಸ್ ಕಾಣ್ತವೆ. ಸೊ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಇದು ಗ್ರಿಡ್ಸ್ ಅನ್ನ ಆಫ್ ಮಾಡೋಣ. ಹೆಂಗೆ ಆಫ್ ಮಾಡಬೇಕಪ್ಪ ಅಂದ್ರೆ ಇದು ಕೆಳಗಡೆ ಬರ್ರಿ, ಕರ್ಸರ್ ಅನ್ನ ಕೆಳಗಡೆ ತಂದು ಗ್ರಿಡ್ ಮೋಡ್ ಅಂತ ಇರ್ತೈತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದೇ ರೀತಿ ಗ್ರಿಡ್ ಮೋಡ್ ಆಫ್ ಆಗುತ್ತೆ. ಗ್ರಿಡ್ ಮೋಡ್ ಏನಾಗ್ತೈತಿ ಆಫ್ ಆಗ್ತದೆ. ಸೊ ಈಗ AutoCAD ಇಂಟರ್ಫೇಸ್ ನಲ್ಲಿ ಏನೇನು ಐತೆ ಅಂತ ಸ್ವಲ್ಪ ನೋಡ್ಕೊಂಡ್ಬಿಡೋಣ. AutoCAD ಇಂಟರ್ಫೇಸ್ ನಲ್ಲಿ ಮೇನ್ಲಿ 6 ಪಾರ್ಟ್ಸ್ ಅದಾವ. ಇದರಲ್ಲಿ ಇದನ್ನ ನಾವು ಅಂತೀವಿ ರಿಬ್ಬನ್ ಪ್ಯಾನೆಲ್. ಇದೆಲ್ಲ ಸೇರಿ ಏನಿದೆಯಲ್ಲ ಇದನ್ನ ರಿಬ್ಬನ್ ಪ್ಯಾನೆಲ್ ಅಂತೀವಿ. ಹಾಗೆ ಇದು ಅಪ್ಲಿಕೇಶನ್ ಬಟನ್, ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಇದೇನೈತೆ ಟೈಟಲ್ ಬಾರ್, ಇದು ಡ್ರಾಯಿಂಗ್ ವಿಂಡೋ, ಹಾಗೆ ಇದು ಕಮಾಂಡ್ ಲೈನ್. ಈಗ ನಾವು ರಿಬ್ಬನ್ ಪ್ಯಾನೆಲ್ ಬಗ್ಗೆ ತಿಳ್ಕೊಳ್ಳೋಣ. ಇದೇನದಾವಲ್ಲ ಈ ಹೋಮ್, ಇನ್ಸರ್ಟ್, ಪ್ಯಾರಾಮೆಟ್ರಿಕ್ ಇವೇನದಲ್ಲ ಹೋಮ್, ಇನ್ಸರ್ಟ್, ಅನೋಟೇಟ್, ಇದಕ್ಕೆ ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಹಾಗೆ ಇದು ಡ್ರಾ ಪ್ಯಾನೆಲ್, ಇದು ಮಾಡಿಫೈ ಪ್ಯಾನೆಲ್, ಇದು ಅನೋಟೇಷನ್, ಲೇಯರ್ಸ್, ಬ್ಲಾಕ್, ಪ್ರಾಪರ್ಟೀಸ್ ಮತ್ತು ಗ್ರೂಪ್ಸ್ ಅಂತ. ಓಕೆ, ಈಗ ಅಪ್ಲಿಕೇಶನ್ ಬಟನ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೇನೈತೆ ಅಂತ ನಿಮ್ಗೆ ತೋರಿಸ್ತೀವಿ. ನಾವು ಹೊಸ ಪೇಜ್ ಅನ್ನು ತಗೋಬಹುದು, ಆಲ್ರೆಡಿ ಸೇವ್ ಮಾಡಿರೋದನ್ನ ಓಪನ್ ಮಾಡಬಹುದು, ಸೇವ್ ಮಾಡಬಹುದು, ಸೇವ್ ಆಸ್ ಮಾಡಬಹುದು, ಇಂಪೋರ್ಟ್ ಮಾಡಬಹುದು. ಬೇರೆ ಅಪ್ಲಿಕೇಶನ್ ಅಲ್ಲಿ ಡ್ರಾ ಮಾಡಿರೋದನ್ನ ಇಂಪೋರ್ಟ್ ಮಾಡ್ಕೋಬಹುದು. ಹಾಗೆ ನಾವು ಇಲ್ಲಿ ಡ್ರಾ ಮಾಡಿರೋದನ್ನ ಈ ಅಪ್ಲಿಕೇಶನ್ ಅಲ್ಲಿ ಡ್ರಾ ಮಾಡಿರೋದನ್ನ ಇನ್ನೊಂದು ಅಪ್ಲಿಕೇಶನ್ಗೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಹಾಗೆ ಪ್ರಿಂಟ್ ಮಾಡಬಹುದು. ಇಲ್ಲಿ ಲಾಸ್ಟಿಗೆ ಏನೈತಿ ಕ್ಲೋಸ್ ಕೂಡ ಮಾಡಬಹುದು. ಇಲ್ಲಿಂದಾನೇ ನಾವು ಕ್ಲೋಸ್ ಮಾಡಬಹುದು ಅಪ್ಲಿಕೇಶನ್. ಓಕೆ, ಇಲ್ಲಿ ನೋಡ್ರಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನಾಗೆ ಸ್ವಲ್ಪ ಇಲ್ಲಿ ಇರೋ ಆಪ್ಷನ್ಸ್ ಸ್ವಲ್ಪ ಇಲ್ಲಿ ಇರ್ತಾವ. ಯಾಕಂದ್ರೆ ಇದು ಸ್ವಲ್ಪ ಕ್ವಿಕ್ ಆಗಿ ನಾವು ಓಪನ್ ಆಗಬೇಕು ಅಂತೇಳಿ ಇದನ್ನ ನಾವು ಕ್ವಿಕ್ ಆಕ್ಸೆಸ್ ಅಂತ ಕರಿತೀವಿ. ಸೊ ಇದು ಟೈಟಲ್ ಬಾರ್ ಐತಿ. ಟೈಟಲ್ ಬಾರ್ ಅಂದ್ರೆ ಏನು? ಟೈಟಲ್ ಬಾರ್ ಅಂದ್ರೆ ಏನಂದ್ರೆ ಈ ಡ್ರಾಯಿಂಗ್ ನಾವು ಮಾಡಿರೋ ಡ್ರಾಯಿಂಗ್ ಏನಿರುತ್ತಲ್ಲ ಇದನ್ನ ನಾವು ಸೇವ್ ಮಾಡಿ ಯಾವ್ದಾದ್ರು ಒಂದು ಹೆಸರು ಕೊಡ್ತೀವಲ್ಲ ಆ ಹೆಸರು ಅಥವಾ ನೇಮ್ ಇಲ್ಲಿ ನಮ್ಗೆ ಡಿಸ್ಪ್ಲೇ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಟೈಟಲ್ ಬಾರ್ ಅಂತ ಕರೀತೀವಿ. ಈಗ ನಾವು ಮತ್ತೆ ಬರೋಣ ಡ್ರಾ ಪ್ಯಾನಲ್. ಡ್ರಾ ಪ್ಯಾನಲ್ ಅಂದ್ರೆ ಏನಾದ್ರೂ ಡ್ರಾ ಮಾಡೋದಂದ್ರೆ AutoCAD ನಲ್ಲಿ ಡ್ರಾ ಪ್ಯಾನಲ್ ನಲ್ಲಿ ಇರೋ ಟೂಲ್ಸ್ ಗಳನ್ನೇ ಬಳಸ್ತೀವಿ. ಹೆಂಗಪ್ಪ ಅಂತ ನೋಡ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಈಗ ಸಪೋಸ್ ನನಗೊಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡಬೇಕಾಗಿದೆ. ಸೊ ರೆಕ್ಟ್ಯಾಂಗಲ್ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ರಿ. ಓಕೆ, ಈ ರೆಕ್ಟ್ಯಾಂಗಲ್ ಅನ್ನ ಈ ಡ್ರಾ ಮಾಡಿರೋ ರೆಕ್ಟ್ಯಾಂಗಲ್ ನಾನು ಮಾಡಿಫೈ ಅಂದ್ರೆ ಏನಪ್ಪಾ ನಾವು ಮೂವ್ ಮಾಡ್ಬೇಕು. ಮೂವ್ ಹೆಂಗ್ ಮಾಡ್ಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡ್ರಿ ಆಬ್ಜೆಕ್ಟಿಗೆ ಸೆಲೆಕ್ಟ್ ಮಾಡಿ ಮೂವ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ತರ ಒಂದು ಯಾವ್ದಾದ್ರು ಒಂದು ಕಾರ್ನರ್ ಇಂದ ಪಿಕ್ ಮಾಡಿ ನಮಗೆ ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ ಮಾಡಬೇಕು. ಸೊ ಫಸ್ಟಿಗೆ ಏನ್ ಮಾಡಿದೆವು ಡ್ರಾ ಮಾಡಿದೆವಿ, ಆಮೇಲೆ ಏನೈತಿ ಮಾಡಿಫೈ ಮಾಡಿದ್ವಿ, ನಮ್ಗೆ ಎಲ್ಲಿ ಬೇಕು ಅಲ್ಲಿ ಮಾಡಿಫೈ ಮಾಡಿದ್ವಿ. ಥರ್ಡ್ ಪ್ಯಾನೆಲ್ ಐತಿ ಅನೋಟೇಷನ್. ಅನೋಟೇಷನ್ ನಾವು ಇದಕ್ಕೆ ಬಳಸ್ತೀವಿ ಅಂದ್ರೆ ಅನೋಟೇಷನ್ ನಲ್ಲಿ ನಾವು ಮೇನ್ಲಿ ಟೆಕ್ಸ್ಟ್ ಮತ್ತು ಡೈಮೆನ್ಷನ್ಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಈ ಟೆಕ್ಸ್ಟ್ ಅಂತ ಬೇಕಪ್ಪ ಅಂದ್ರೆ ನಾವು ಡ್ರಾ ಮಾಡಿದ್ವಿ, ಏನೋ ಒಂದು ಡ್ರಾಯಿಂಗ್ ಅನ್ನ ಡ್ರಾ ಮಾಡಿದ್ವಿ, ಇದು ಏನೈತಿ ಅಂದ್ರೆ ಪ್ಲಾನ್ ಆಯ್ತು, ಸೆಕ್ಷನ್ ಆಯ್ತು, ಎಲಿವೇಶನ್ ಆಯ್ತು, ಏನೈತೆ ಅಂದ್ರೆ ಮೆನ್ಷನ್ ಮಾಡೋಕ್ಕೋಸ್ಕರ ಟೆಕ್ಸ್ಟ್ ಅನ್ನ ನಾವು ಬಳಸ್ತೀವಿ. ಸಪೋಸ್ ಇದು ಒಂದು ರೂಮ್ ಇದ್ರೆ ಯಾವ ರೂಮ್, ಬೆಡ್ರೂಮ್ ಆಯ್ತು, ಕಿಚನ್ ಆಯ್ತು, ಹಾಲ್ ಆಯ್ತು ಅಂತ ಅದು ಕೂಡ ಮೆನ್ಷನ್ ಮಾಡೋಕ್ಕೋಸ್ಕರ ನಾವು ಟೆಕ್ಸ್ಟ್ ಅನ್ನ ಬಳಸ್ತೀವಿ. ಹಂಗೆ ಡೈಮೆನ್ಷನ್ ಏನಕ್ಕೆ ಬೇಕಪ್ಪ ಅಂದ್ರೆ ಈಗ ರೂಮ್ ಐತಿ, ಬೆಡ್ರೂಮ್ ಐತಿ, ಬೆಡ್ರೂಮ್ ಇದ್ರೆ ಇದ್ರ ಸೈಜ್ ಎಷ್ಟೈತಿ, ಲೆಂತ್ ಎಷ್ಟೈತಿ, ವಿಡ್ತ್ ಎಷ್ಟೈತಿ, ಇದನ್ನ ಚೆಕ್ ಮಾಡೋಕೆ ನಾವು ಡೈಮೆನ್ಷನ್ ಅನ್ನ ಬಳಸ್ತೀವಿ. ಸೊ ಇದು ಮುಂದಿನ ಏನ್ ಲೇಯರ್ ಪ್ಯಾನೆಲ್ಸ್ ಅದಾವಲ್ಲ ಇದು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಇವತ್ತು ನಾವು ಈ 3 ಪ್ಯಾನೆಲ್ ಬಗ್ಗೆ ತಿಳ್ಕೊಳ್ಳೋಣ ಅಷ್ಟೇ. ಓಕೆ, ಇದನ್ನ ಸೆಲೆಕ್ಟ್ ಮಾಡಿ ಈಗೇನೈತಿ ಸೆಲೆಕ್ಟ್ ಮಾಡಿ ನಾವು ಡಿಲೀಟ್ ಮಾಡ್ತೀನಿ. ಈಗ ನಾವು ಯಾವುದೇ ಡ್ರಾಯಿಂಗ್ ಅನ್ನ ಮಾಡೋಕ್ಕಿಂತ ಮುಂಚೆ ಅಥವಾ ಯಾವುದೇ ಪ್ಲಾನ್ ಅನ್ನ ಹಾಕೋಕ್ಕಿಂತ ಮುಂಚೆ
ನಾವು ಯೂನಿಟ್ಸ್ ಅನ್ನ ಸೆಟ್ ಮಾಡಬೇಕು. ಅಂದ್ರೆ ನಾವು ಯಾವ ಯೂನಿಟ್ಸ್ ನಲ್ಲಿ ವರ್ಕ್ ಮಾಡಕತ್ತೇವೆ ಅಂತ ನಮಗೆ ಗೊತ್ತಿರಬೇಕು. ಓಕೆ, ಯೂನಿಟ್ಸ್ ಅನ್ನ ಹೆಂಗ್ ಸೆಟ್ ಮಾಡಬೇಕಂತ ನೋಡ್ರಿ. ಜಸ್ಟ್ ಕಮಾಂಡ್ ಲೈನ್ ನಲ್ಲಿ ಕ್ಲಿಕ್ ಮಾಡಿ ಕೀಬೋರ್ಡ್ ನಿಂದ UN ಅಂತ ಟೈಪ್ ಮಾಡಿ ಎಂಟರ್ ಅನ್ನ ಕ್ಲಿಕ್ ಮಾಡಿ. ಎಂಟರ್ ಕ್ಲಿಕ್ ಮಾಡಿದ್ರೆ ಈ ತರ ನಿಮಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತೈತಿ. ಈ ಡೈಲಾಗ್ ಬಾಕ್ಸ್ ನಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋದು ಇನ್ಸರ್ಟೇಷನ್ ಸ್ಕೇಲ್. ಇನ್ಸರ್ಟೇಷನ್ ಸ್ಕೇಲ್ ನಾವು ಜನರಲಿ ತಗೊಳ್ಳೋದು ಮೀಟರ್ಸ್ ಅಂತ, SI ಯೂನಿಟ್ಸ್ ಅನ್ನ ಯೂಸ್ ಮಾಡ್ಕೋರಿ. ಅದಕ್ಕೋಸ್ಕರ ಏನೈತಿ ಮೀಟರ್ಸ್ ಅಂತ ತಗೊಳ್ತಾ ಇದ್ದೀವಿ. ಈ ಮೀಟರ್ಸ್ ಇದ್ರೆ ಪ್ರಿಸಿಷನ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ 0.000 ಅಂದ್ರೆ 3 ಡೆಸಿಮಲ್ಸ್ ಇಲ್ಲಿ ಬೇಕಾಗ್ತದೆ. ಇದು ಲೆಂತ್ ಟೈಪ್ ಏನೈತಲ್ಲ ಇದು ಡೆಸಿಮಲ್ ಇರಲಿ. ಸೊ ಇದನ್ನ ಓಕೆ ಅಂದ್ರೆ ಇದು ಒನ್ ಪಾರ್ಟ್ ಆಫ್ ಯೂನಿಟ್ ಸೆಟಪ್. ಇನ್ನೊಂದು ಪಾರ್ಟ್ ಆಗುತ್ತೆ ಅಂದ್ರೆ ಟೋಟಲ್ 2 ಪಾರ್ಟ್ ನಲ್ಲಿ ನಾವು ಯೂನಿಟ್ ಅನ್ನ ಸೆಟ್ ಮಾಡಬೇಕಾಗ್ತದೆ. ಈಗ ನಾವು ಅರ್ಧ ಪಾರ್ಟ್ ಮುಗಿಸಿದ್ವಿ, ಇನ್ನು ಅರ್ಧ ಪಾರ್ಟ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಡಿ ಅಂತ ಎಂಟರ್ ಮಾಡ್ರಿ. ಅಗೇನ್ ಕಮಾಂಡ್ ಲೈನ್ ನಲ್ಲಿ ಡಿ ಅಂತ ಎಂಟರ್ ಮಾಡ್ರಿ. ನಿಮಗೆ ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್ ನಲ್ಲಿ ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ. ಮಾಡಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ನಿಮ್ಗೆ ಈ ತರ ಇನ್ನೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತೈತಿ. ಇಲ್ಲೇನೈತಲ್ಲ ಯೂನಿಟ್ ಫಾರ್ಮ್ಯಾಟ್ ಮತ್ತು ಪ್ರಿಸಿಷನ್ ನಾವು ಪ್ರೀವಿಯಸ್ಲಿ ಏನ್ ಸೆಟ್ ಮಾಡಿದ್ವಲ್ಲ ಅದೇ ಸೇಮ್ ಇಲ್ಲಿ ಸೆಟ್ ಮಾಡಬೇಕು. ಯೂನಿಟ್ ಫಾರ್ಮ್ಯಾಟ್ ಡೆಸಿಮಲ್ ಐತಿ, ಪ್ರಿಸಿಷನ್ ಏನೈತಿ 0.000. ಸೊ ಓಕೆ, ಸೆಟ್ ಕರೆಂಟ್ ಮೇಲೆ ಕ್ಲಿಕ್ ಮಾಡ್ರಿ, ಕ್ಲೋಸ್ ಮಾಡ್ರಿ. ಈಗ ನಾವು ಯೂನಿಟ್ ಸೆಟ್ ಮಾಡಿರೋದು ಕರೆಕ್ಟ್ ಆಯ್ತು ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಹೆಂಗ್ ಚೆಕ್ ಮಾಡಬೇಕಪ್ಪ ಅಂದ್ರೆ ಲೈನ್ ಅನ್ನ ಡ್ರಾ ಮಾಡಿ. ಲೈನ್ ಡ್ರಾ ಮಾಡಬೇಕಂದ್ರೆ ಇಲ್ಲಿ ನೋಡ್ರಿ, ಇದು ಇನ್ಕ್ಲೈನ್ಡ್ ಬರಾಗತ್ತಿಲ್ಲ, ಲೈನ್ ಸ್ಟ್ರೇಟ್ ಬರಾಗತ್ತಿಲ್ಲ. ಇದು ನಮಗೆ ಲೈನ್ ಯಾವಾಗಲೂ ಸ್ಟ್ರೇಟ್ ಬೇಕಂದ್ರೆ ಈ ಕೆಳಗಡೆ ಬಂದು ಆರ್ಥೋ ಮೋಡ್ ಅಂತ ಇದೆ. ಆರ್ಥೋ ಮೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಏನೈತೆ ನಮಗೆ ಸ್ಟ್ರೇಟ್ ಲೈನ್ ಬರ್ತೈತೆ ನೋಡ್ರಿ. ರೈಟ್ ಸೈಡ್, ಟಾಪ್, ಬಾಟಮ್, ಲೆಫ್ಟ್, ನೀವು ಯಾವುದೇ ಡೈರೆಕ್ಷನ್ ಅಲ್ಲಿ ಹೋದ್ರು ಸ್ಟ್ರೇಟ್ ಲೈನ್ ಬರ್ತೈತೆ. ಈಗ ನಮಗೆ ಬೇಕಾಗಿರೋ ಲೈನ್ ಲೆಂತ್ ಎಷ್ಟಪ್ಪ ಅಂದ್ರೆ ಒಂದು ನಾವು 5 ಮೀಟರ್ ಲೈನ್ ಅನ್ನ ಹಾಕೋಣ. ಸೊ ಕೀಬೋರ್ಡ್ ನಲ್ಲಿ 5 ಅಂತ ಎಂಟರ್ ಮಾಡ್ರಿ, 2 ಸರಿ ಎಂಟರ್ ಮಾಡ್ರಿ. ಇದು 5 ಮೀಟರ್ ಲೈನ್ ಡ್ರಾ ಆಗ್ತೈತಿ, ಬಹಳ ಸಣ್ಣದಾಗೈತಿ. ಸೊ ಝೂಮ್ ಮಾಡ್ಕೊರಿ ಇದಕ್ಕೆ. ಓಕೆ, ಈಗ ಕರೆಕ್ಟ್ ಆಗಿ ಕಾಣಕತ್ತೈತಿ ನಮ್ಗೆ. ಈಗ ಇದು ಲೈನ್ 5 ಮೀಟರ್ ಐತೋ ಇಲ್ಲ ಅಂತ ಚೆಕ್ ಮಾಡ್ಕೋಕ್ಕೋಸ್ಕರ ಲೀನಿಯರ್ ಮೇಲೆ ಕ್ಲಿಕ್ ಮಾಡ್ರಿ. ಡೈಮೆನ್ಷನ್ ನಲ್ಲಿ ಜಸ್ಟ್ ಈ ಕಾರ್ನರ್ ಮತ್ತು ಈ ಎಂಡಿಗೆ ಕ್ಲಿಕ್ ಮಾಡ್ರಿ. 5 ಮೀಟರ್ ಐತಿ. ಆದ್ರೆ ಇದು ನೀಟಾಗಿ ಕಾಣಕತ್ತಿಲ್ಲ. ಓಕೆ, ಇದು ನೀಟಾಗಿ ಕಾಣುವಂಗ ನಾವು ಈಗ ಮಾಡ್ಕೋಬೇಕು. ಇದನ್ನ ಹೆಂಗ್ ಮಾಡ್ಕೋಬೇಕಪ್ಪ ಅಂದ್ರೆ ಅಗೇನ್ ನಾವು ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರಿಗೆ ಹೋಗ್ಬೇಕು. ಹೆಂಗ್ ಹೋಗೋದು? ಡಿ ಅಂತ ಎಂಟರ್ ಮಾಡ್ರಿ. ಡಿ ಅಂತ ಎಂಟರ್ ಮಾಡಿದ್ರೆ ಇಲ್ಲಿ ಅಗೇನ್ ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ. ಮಾಡಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪ್ರೈಮರಿ ಯೂನಿಟ್ಸ್ ಅನ್ನ ಮಾತ್ರ ನೋಡ್ಕೊಂಡಿದ್ದೀವಿ ಆಗಲೇ. ಈಗ ನಾವು ಸ್ಟಾರ್ಟಿಂಗ್ ಲಿಂದ ಇಲ್ಲಿ ತನಕ ಏನೇನು ಅದಾವ ಎಲ್ಲ ಚೇಂಜಸ್ ಅನ್ನ ಮಾಡ್ಕೊಳ್ಳೋಣ. ಸೊ ಲೈನ್ ಇಂದ ಸ್ಟಾರ್ಟ್ ಮಾಡೋಣ. ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಲೈನ್ಸ್ ನಲ್ಲಿ ನಾವು ಏನೇನು ಚೇಂಜ್ ಮಾಡ್ಬೇಕಂದ್ರೆ ಎಕ್ಸ್ಟೆಂಡೆಡ್ ಬಿಯಾಂಡ್ ಡೈಮೆನ್ಷನ್ ಲೈನ್ ಮತ್ತು ಆಫ್ಸೆಟ್ ಫ್ರಮ್ ಒರಿಜಿನ್, ಇವು ಎರಡನ್ನ ನಾವು ಚೇಂಜ್ ಮಾಡಬೇಕು. ಎಕ್ಸ್ಟೆಂಡೆಡ್ ಬಿಯಾಂಡ್ ಡೈಮೆನ್ಷನ್ ಲೈನ್ಸ್ ಏನಂದ್ರೆ ಇಲ್ಲ ನೋಡ್ರಿ, ಈ ಆರೋದ್ಲಿಂತ ಈ ಲೈನ್ ಏನೈತಲ್ಲ ಈ ಲೈನ್ ಎಷ್ಟು ಲೆಂತ್ ಆಗಿರಬೇಕು ಅಂತ ನಮ್ಗೆ ಏನು ಹೇಳ್ಕೊಡ್ತೈತಿ? ಎಕ್ಸ್ಟೆಂಡೆಡ್ ಬಿಯಾಂಡ್ ಡೈಮೆನ್ಷನ್ ಲೈನ್ ಹೇಳ್ಕೊಡ್ತೈತಿ. ಸೊ ಇದನ್ನ ನಾವು ಚೇಂಜ್ ಮಾಡೋಣ. 1.25 ಐತಿ, ನಾವು ಇದನ್ನ ಮಾಡೋಣ 0.18 ಅಂತ ಮಾಡ್ಕೊಂಡ್ರೆ. ಹಾಗೆ ನೆಕ್ಸ್ಟ್ ಇರೋದು ಆಫ್ಸೆಟ್ ಫ್ರಮ್ ಒರಿಜಿನ್. ಆಫ್ಸೆಟ್ ಫ್ರಮ್ ಒರಿಜಿನ್ ಅಂದ್ರೆ ಇಲ್ಲಿ ನೋಡ್ರಿ, ನಾವು ಡ್ರಾ ಮಾಡಿರೋ ಲೈನ್ ಮತ್ತು ಡೈಮೆನ್ಷನ್ ಲೈನ್ ನಡುವೆ ಒಂದು ಗ್ಯಾಪ್ ಐತಿ. ಈ ಗ್ಯಾಪಿಗೆ ನಾವು ಅಂತೀವಿ ಆಫ್ಸೆಟ್ ಫ್ರಮ್ ಒರಿಜಿನ್. ಸೊ ಇದು 0.625 ಮೀಟರ್ ಐತಿ ಡಿಫಾಲ್ಟ್. ಇದನ್ನ ನಾವು ಚೇಂಜ್ ಮಾಡ್ಕೊಳ್ಳೋಣ 0.1 ಅಂತ ಮಾಡ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಬರ್ರಿ ಸಿಂಬಾಲ್ಸ್ ಅಂಡ್ ಆರೋಸ್. ಸಿಂಬಾಲ್ಸ್ ಅಂಡ್ ಆರೋಸ್ ನಲ್ಲಿ ಆರೋ ಹೆಡ್ಸ್ ಅಂತ ಅದಾವ. ಇಲ್ಲಿ ಆರೋ ಹೆಡ್ಸ್ ಬೇಕಾದ್ರೆ ನೀವು ಯಾವ್ದು ಬೇಕೋ ಅದನ್ನ ಚೇಂಜ್ ಮಾಡ್ಕೋಬಹುದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಸಿಗ್ತಾವೆ. ಇಲ್ಲಿ ನಿಮ್ಗೆ ಯಾವ್ದಾದ್ರು ಬೇರೆ ತರದ್ ಬೇಕಾದ್ರೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಬಂದ್ಬಿಡ್ತೈತೆ. ಸೊ ನಾವು ಕ್ಲೋಸ್ ಫಿಲ್ ಜೊತೆನೆ ಕಂಟಿನ್ಯೂ ಮಾಡ್ತೇನೆ. ಸೊ ಅದಕ್ಕೆ ಹೊರಗಡೆ ಕ್ಲಿಕ್ ಮಾಡಿದೆ ಇಲ್ಲಿ.
ಇಲ್ಲಿ ನೋಡ್ರಿ ಸಿಂಬಾಲ್ಸ್ ಅಂಡ್ ಆರೋಸ್ ನಲ್ಲಿ ಆರೋ ಸೈಜ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕಾಗ್ತೈತಿ, ಅದು ಕೂಡ 0.18 ಅಂತ ಇಟ್ಟು. ಓಕೆ, ನೆಕ್ಸ್ಟ್ ಬರೀ ಟೆಕ್ಸ್ಟ್. ಟೆಕ್ಸ್ಟ್ ನಾಗ ನಾವು ಚೇಂಜ್ ಮಾಡಬೇಕಾಗಿರೋದು 0. ಟೆಕ್ಸ್ಟ್ ಹೈಟ್ ಅನ್ನ ಅದು ಕೂಡ 0.18 ಅಂತ ಇಟ್ಟು. ಇಲ್ಲಿ ISO ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ರಿ. ISO ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿ, ಇದು ಆಫ್ಸೆಟ್ ಫ್ರಮ್ ಡೈಮೆನ್ಷನ್ ಲೈನ್ ಅಂತ ಇದೆ. ಇದು ಏನಂದ್ರೆ ಈ ಡೈಮೆನ್ಷನ್ ಲೈನ್ ನಿಂದ ಈ ಟೆಕ್ಸ್ಟ್ ಬಹಳ ದೂರ ಇದೆಲ್ಲ, ಅದೇ ಗ್ಯಾಪ್ ಇದೆ ಆಫ್ಸೆಟ್ ಫ್ರಮ್ ಡೈಮೆನ್ಷನ್ ಲೈನ್. ಅದನ್ನ ನಾವು ಎಷ್ಟು ಇಟ್ಕೊಳ್ಳೋಣ ಅಂದ್ರೆ 0.05 ಅಂತ ಇಟ್ಟು. ಓಕೆ, ಈಗ ನಾವು ಓಕೆ ಅಂದ್ರೆ ಚೇಂಜ್ ಆಗ್ತಿದೆ ಇದು. ಓಕೆ ಕ್ಲಿಕ್ ಮಾಡೋಕ್ಕಿಂತ ಮೊದಲು ಉಳ್ಕಿದ್ದೆಲ್ಲ ನಾವು ಚೇಂಜ್ ಮಾಡ್ತೀವಿ. ಈಗ ಲಾಸ್ಟಿಗೆ ಇರೋದು ಫಿಟ್. ಫಿಟ್ ನಲ್ಲಿ ಬಂದ್ಬಿಟ್ಟು ಆಲ್ವೇಸ್ ಕೀಪ್ ಟೆಕ್ಸ್ಟ್ ಬಿಟ್ವೀನ್ ಎಕ್ಸ್ಟೆಂಡೆಡ್ ಲೈನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆ, ಓಕೆ ಅಂದ್ರೆ ಸೆಟ್ ಕರೆಂಟ್ ಮೇಲೆ ಕ್ಲಿಕ್ ಮಾಡ್ರಿ, ಕ್ಲೋಸ್ ಅಂತ ನೋಡ್ರಿ. ಈಗ ಸ್ವಲ್ಪ ನೀಟಾಗಿ ಕಾಣಬೇಕು ನಾವು ಹಾಕಿರೋ ಡ್ರಾಯಿಂಗ್. ಓಕೆ, ಈ ತರ ನಾವು ಸೆಟಪ್ ಅನ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಅಗೇನ್ ಡಿ ಅಂತ ಎಂಟರ್ ಮಾಡ್ರಿ. ಈಗ ಸ್ವಲ್ಪ ನೀವು ಹೇಳಬೇಕು ಏನಪ್ಪಾ ಅಂದ್ರೆ ಮಾಡಿಫೈ. ನೋಡ್ರಿ ಸ್ಟಾರ್ಟಿಂಗ್ ಅಂದ್ರೆ UN ಅಂತ ಎಂಟರ್ ಮಾಡಿ ಚೇಂಜ್ ಮಾಡಿರೋ ಯೂನಿಟ್ಸ್ ಮತ್ತು ಪ್ರೈಮರಿ ಯೂನಿಟ್ಸ್ ಇವೆರಡನ್ನ ನಾವು ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಇದು ಚೇಂಜ್ ಮಾಡಲಿಲ್ಲ ಅಂದ್ರೆ ನಾವು ಯಾವ ಯೂನಿಟ್ ನಲ್ಲಿ ವರ್ಕ್ ಮಾಡಕತ್ತೀವಿ ಅನ್ನೋದನ್ನ ನಮ್ಗೆ ಗೊತ್ತಿರಲಿಲ್ಲ. ಸೊ ಇದೇನೈತಿ ಕಂಪಲ್ಸರಿ. ಅದೇ ತರ ಲೈನ್ಸ್, ಸಿಂಬಾಲ್ಸ್ ಅಂಡ್ ಆರೋಸ್, ಟೆಕ್ಸ್ಟ್ ಮತ್ತು ಫಿಟ್ ಇವು ನಾವು ಎದಕ್ಕೋಸ್ಕರ ಚೇಂಜ್ ಮಾಡ್ಕೋಬೇಕಂದ್ರೆ ನಾವು ಹಾಕಿರೋ ಡ್ರಾಯಿಂಗ್ ಒಂದು ನೀಟಾಗಿ ಕಾಣಲಿ ಅಂತ ಹೇಳಿ. ನೋಡ್ರಿ ಇದು ಪ್ರೈಮರಿ ಯೂನಿಟ್ಸ್ ಮತ್ತು ಯೂನಿಟ್ಸ್ ಸ್ಟಾರ್ಟಿಂಗ್ ನಲ್ಲಿ ಇರೋದು. ಇದು ಎರಡನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಅಂದ್ರೆ ತಪ್ಪುಗಳಾಗ್ತವೆ, ಅಂದ್ರೆ ನಮ್ದು ಡ್ರಾಯಿಂಗ್ ಏನೈತಿ ಎರರ್ ಆಗ್ತದೆ, ಕರೆಕ್ಟ್ ಆಗಿ ಬರಂಗಿಲ್ಲ. ಸೊ ಇವೆರಡು ಕಂಪಲ್ಸರಿ. ಆದ್ರೆ ಇವು ಕಂಪಲ್ಸರಿ ಅಲ್ಲ, ಆದ್ರೆ ನೀವು ಒಂದು ನೀಟಾಗಿ ಕಾಣ್ಲಿ ನಮ್ಮ ಡ್ರಾಯಿಂಗ್ ಅಂತ ಹೇಳಿದ್ರೆ ಇದನ್ನ ಏನೈತಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದನ್ನ ಓಕೆ ಅಂದ್ರೆ ಸೆಟ್ ಕರೆಂಟ್ ಅಂದ್ರೆ ಅಗೇನ್ ಕ್ಲೋಸ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಇಷ್ಟನ್ನ ಮಾತ್ರ ಕವರ್ ಮಾಡಾಕತ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನೋಡ್ಕೊಳ್ಳೋಣ ಅಂದ್ರೆ ಡ್ರಾ ಪ್ಯಾನಲ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಡ್ರಾ ಲೈನ್ ಅನ್ನ ಹೇಗೆ ಡ್ರಾ ಮಾಡಬೇಕು, ಸರ್ಕಲ್ ಎಕ್ಸೆಟ್ರಾ ಅಂದ್ರೆ ಇತ್ಯಾದಿ ಏನೇನು ಮುಂದಾದಾಗಲ್ಲ ಕಮಾಂಡ್ಸ್ ಅಥವಾ ಟೂಲ್ಸ್, ಅದನ್ನ ಹೇಗೆ ಡ್ರಾ ಮಾಡ್ಬೇಕಂತ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಓಕೆ.